ಕುದಿತಾ ಇರುವ ಹಾಲಿಗೆ ಕಟ್ ಮಾಡಿದ ಟೊಮೆಟೊ ಹಾಗೂ ಈರುಳ್ಳಿ ಹಾಕಿ ಅಲ್ಟಿಮೇಟ್ ಆದ ಒಂದು ರೆಸಿಪಿಯನ್ನು ಮಾಡ್ಬೋದು. ಹಾಗಾದ್ರೆ ಯಾವ ರೆಸಿಪಿ ಇವತ್ತು ಮಾಡೋದು ಅಂತ ನೋಡೋಣ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿಯಾಗೋದಕ್ಕೆ ಇಟ್ಟು ಕೆನೆ ಸಹಿತವಾಗಿ 1/2 ಲೀಟರ್ ಹಾಲು ಹಾಕ್ತಾ ಇದ್ದೇನೆ. ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು. ಹಾಕಿರುವ ಕೆನೆಯನ್ನೆಲ್ಲ ಸೌಟಿನಿಂದಲೇ ಪುಡಿ ಮಾಡ್ಕೊಳ್ಳಿ. ಹಾಲು ಕುದಿತಾ ಇರುವಾಗ ಕಟ್ ಮಾಡಿದ 4 ಮಧ್ಯಮ ಗಾತ್ರದ ಟೊಮೆಟೊ ಹಾಗೂ 3 ಈರುಳ್ಳಿ ಹಾಕ್ತಾ ಇದ್ದೇನೆ. ಬಿಸಿ ಹಾಲಿಗೆ ಟೊಮೆಟೊ ಹಾಕಿದ್ರೆ ಹಾಲು ಒಡಿಬೋದು ಅನ್ನುವ ಭಯ ಬೇಡ, ಏನು ಆಗೋದಿಲ್ಲ. ಇನ್ನು 4 ಎಸಳು ಬೆಳ್ಳುಳ್ಳಿ, 4 ಒಣಮೆಣಸು, 1 ಇಂಚು ಶುಂಠಿ, 1 ಹಸಿಮೆಣಸಿನಕಾಯಿ, ಚಿಕ್ಕದಾಗಿ ಕಟ್ ಮಾಡಿರುವ ಪನ್ನೀರ್ 4 ಪೀಸ್, ಒಂದು 20 ಗೋಡಂಬಿ ಹಾಕಿ ಒಂದು ಮಿಕ್ಸ್ ಕೊಟ್ಟು ಇದನ್ನು 5 ನಿಮಿಷ ಹೈ ಫ್ಲೇಮ್ನಲ್ಲೇ ಕುದಿಯೋದಕ್ಕೆ ಬಿಡಿ. ಪನ್ನೀರ್ ಹಾಗೂ ಹಾಲಿನ ಕೆನೆ ಹಾಕಿದ್ರಿಂದ ಈ ರೀತಿ ಮೇಲಿಂದ ವೈಟ್ ಆಗಿ ಕಾಣಿಸ್ತಿರೋದು. 5 ನಿಮಿಷ ಕುದಿಸಿದಾಗ ಹಾಕಿರುವ ಟೊಮೆಟೊ ಹಾಗೂ ಈರುಳ್ಳಿ ಬೆಂದು ಸಹ ಸಿಗತ್ತೆ. ಇನ್ನು ಪೂರ್ತಿಯಾಗಿ ತಣಿದ ನಂತರ ಮಿಕ್ಸರ್ ಜಾರಿಗೆ ನೀರು ಸೇರಿಸದೆ ನುಣ್ಣಗೆ ಹಾಕಿ ಹರ್ಕೊಳ್ಬೇಕು. ನೋಡಿ, ಈಗ ರೆಸ್ಟೋರೆಂಟ್ ನಲ್ಲಿ ಸಿಗುವ ಯಾವುದೇ ಪನ್ನೀರ್ ಕರಿ ಆಗ್ಲಿ ಅದಕ್ಕೆ ಬಳಸುವಂತಹ ಬೇಸ್ ಅಂದ್ರೆ ಗ್ರೇವಿ ರೆಡಿ ಆಯಿತು. ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ನಲ್ಲಿದೆ ಇದು. ಬಾಣಲೆಯನ್ನು ಬಿಸಿಯಾಗೋದಕ್ಕೆ ಇಟ್ಟು 4 ಚಮಚದಷ್ಟು ಬೆಣ್ಣೆ ಹಾಗೂ 2 ಚಮಚ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ 1/4 ಚಮಚ ಜೀರಿಗೆ, ಅರ್ಧ ಚಮಚ ಅಚ್ಚ ಖಾರದ ಪುಡಿ ಹಾಕೊಂಡೆ. ಈಗ ಅಚ್ಚ ಖಾರದ ಪುಡಿ ಹಾಕೋದ್ರಿಂದ ಗ್ರೇವಿಗೆ ಒಂದೊಳ್ಳೆಯ ಕಲರ್ ಸಿಗತ್ತೆ. ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಸೀದು ಹೋಗಬಾರ್ದು. ಇನ್ನು ರುಬ್ಬಿರುವಂತಹ ಗ್ರೇವಿ ಬೇಸನ್ನು ಹಾಕೊಂಡು ತಕ್ಷಣವೇ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿ ನಿಮಗೆ ದಪ್ಪವಾಗಿ ಬೇಕು ಅಂದ್ರೆ ನೀರು ಹಾಕೋಬೇಡಿ. ಸ್ವಲ್ಪ ತೆಳುವಾಗಿ ಬೇಕು ಅಂದ್ರೆ ಒಂದು 1/4 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡೆ. ಕುದಿದಾಗ ಇನ್ನೂ ಸಹ ಗಟ್ಟಿ ಆಗತ್ತೆ. ಮುಚ್ಚಳ ಮುಚ್ಚಿ 5 ನಿಮಿಷ ನಿಧಾನ ಉರಿಯಲ್ಲಿ ಕುದಿಸಿ. ಈಗ ಗ್ರೇವಿಯ ಹದ ಸ್ವಲ್ಪ ದಪ್ಪ ಕೂಡ ಆಗಿದೆ. ಈ ಹಂತದಲ್ಲಿ 1 ಚಮಚ ಜೀರಿಗೆ ಪುಡಿ, 1 ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುನಃ 2 ನಿಮಿಷಗಳ ಕಾಲ ನಿಧಾನ ಉರಿಯಲ್ಲಿ ಕುದಿಸ್ಕೊಳ್ಳಿ. ಕುದಿಸಿದ ನಂತರ ಕಟ್ ಮಾಡಿರುವ ಪನ್ನೀರ್ 200 ಗ್ರಾಮ್ಸ್ನಷ್ಟು ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ. ಬೇಯಿಸಿರುವಂತಹ ತರಕಾರಿಗಳನ್ನು ಕೂಡ ಇದರ ಜೊತೆಗೆ ಸೇರಿಸ್ಬೋದು. 1 ಚಮಚ ಕಸೂರಿ ಮೇಥಿ, ಅರ್ಧ ಚಮಚ ಸಕ್ಕರೆಯನ್ನು ಸೇರಿಸಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಳ ಮುಚ್ಚಿ ಹಾಗೇ ಬಿಡಿ. ಕೊನೆಯಲ್ಲಿ 1.5 ಚಮಚದಷ್ಟು ಗರಂ ಮಸಾಲ ಹಾಗೂ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಯಾವ ರೆಸ್ಟೋರೆಂಟ್ನ ರುಚಿಗೂ ಕಮ್ಮಿ ಇರದ ಪನ್ನೀರ್ ಕರಿ ರೆಡಿ ಆಗತ್ತೆ. ಚಪಾತಿ, ರೋಟಿ, ಪೂರಿ, ಜೀರಾ ರೈಸ್ ಎಲ್ಲದಕ್ಕೂ ಇದೊಂದೊಳ್ಳೆಯ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಇಷ್ಟ ಆಗತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ದಯವಿಟ್ಟು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.